ಅಪ್ಪ ಅಮ್ಮನ ಕೈ ಕೆಸರಾದರೆ ಮಕ್ಕಳ ಜೀವನ ಸುಂದರವಾಗಿರುತ್ತೆ. ನಮ್ಮೂರು ಮಲ್ಲೇನಹಳ್ಳಿ ಅಂತ ಕುಣಗಲ್ ಹತ್ರ ಇದೆ. ಆ ಊರಲ್ಲಿ ರಾಮಣ್ಣ ಅಂತ ನಮಗೆ ಪರಿಚಯ ಇರೋ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರಿಗಿಬ್ರು ಮಕ್ಕಳಿದ್ದಾರೆ. ರಾಮಣ್ಣ ತುಂಬ ಬಡವ ಆ್ಯಕ್ಚುಲಿ. ಬೇರೆಯವರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಂದಿನ ತುಂಬ ಬಿಸಿಲಿತ್ತು. ಆದರೆ ರಾಮಣ್ಣ ಅದ್ರ ಬಗ್ಗೆ ಯೋಚನೆ ಮಾಡಿದರೆ ನಾಟಿ ಮಾಡ್ತಾ ಇದ್ರು. ಅವತ್ತೇ ಅವ್ರ ಮಕ್ಕಳು ಸ್ಕೂಲಿಂದ ಬೇಗ ಬಂದು ಅಪ್ಪನ ನೋಡೋದಕ್ಕೋಸ್ಕರ ಆ ಹೊಲದ ಹತ್ರ ಬಂದರು. ಅಪ್ಪ ಈ ಬಿಸಿಲಲ್ಲಿ ಕಷ್ಟಪಡ್ತಾರ ನೋಡಿ ಮಕ್ಕಳಿಗೆ ತುಂಬ ಬೇಜಾರಾಯಿತು. ಮತ್ತೆ ಅಪ್ಪನ ಕರೆದ್ರು, ಅಪ್ಪ ಅಂತ. ಮಕ್ಕಳನ್ನು ನೋಡಿ ನಾಟಿ ಮಾಡ್ತಾ ಇದ್ದಂಥ ರಾಮಣ್ಣ ಮಕ್ಕಳ ಹತ್ರ ಬಂದರು. ಏನು ಮಕ್ಕಳು ಇವತ್ತು ಇಷ್ಟು ಬೇಗ ಬಂದಿದ್ದೀರಿ ಅಂತ ಕೇಳಿದ್ರು. ಆದರೆ ಮಕ್ಕಳು ತುಂಬ ಬೇಜಾರು ಮಾಡ್ಕೊಂಡು, ಅಪ್ಪ ನೀವು ಯಾಕಪ್ಪ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರ ಬಿಸಿಲಲ್ಲಿ? ಅದಕ್ಕೆ ರಾಮಣ್ಣ ಹೇಳಿದ್ರು, ಮಕ್ಕಳ ಇದ್ರ ಬಗ್ಗೆ ಗಮನ ಬಿಟ್ಬಿಡಿ. ನಮ್ಮ ಕೈ ಕೆಸರಾದ್ರೆ ಅಲ್ವಾ ನಿಮಗೆಲ್ಲ ನಾವು ಹೊಟ್ಟೆ ತುಂಬ ಊಟ ಹಾಕಕ್ಕೆ ಸಾಧ್ಯ, ಒಳ್ಳೆ ಬಟ್ಟೆ ಕೊಡ್ಸೋಕ್ಕೆ ಸಾಧ್ಯ, ಮತ್ತು ನಿಮ್ಮ ಸ್ಕೂಲ್ ಫೀಸೆಲ್ಲ ಕಟ್ಟಕ್ಕೆ ಸಾಧ್ಯ. ಈ ಕೆಸರು ನೋಡಬೇಡಿ ನೀವು. ನಮ್ಮ ಕಷ್ಟ ನಮಗಿರಲಿ. ನಾವು ಕಷ್ಟಪಡ್ತದಕ್ಕೆ ನೀವು ಬೆಲೆ ಕೊಟ್ಟು ಒಳ್ಳೆ ರೀತಿ ಓದಿ ವಿದ್ಯಾವಂತರಾದರೆ ಈ ಹಳ್ಳಿಗೆ ಒಂದು ಹೆಸರು ಬರುತ್ತೆ. ನೀವು ದೊಡ್ಡವರಾಗಿ ವಿದ್ಯಾವಂತರಾಗಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳಿ, ಒಳ್ಳೆ ಜೀವನ ಮಾಡಿ, ಜೊತೆಲೇ ಅವಾಗ ನಮ್ಮನ್ನು ನೀವು ನೋಡ್ಕೊಳ್ಬೋದು. ನಾನು ಪಡ್ತಾರ ಕಷ್ಟ ಎಲ್ಲ ಕರ್ಪೂರ ಥರ ಕರ್ಗೋಗುತ್ತೆ ಅಂತ ಬುದ್ಧಿವಾದ ಮಕ್ಕಳಿಗೆ ಹೇಳಿದ್ರು. ಅದು ಸತ್ಯನೇ ಆಗಿತ್ತು. ತಂದೆ ತಾಯಿಗಳು ಎಷ್ಟೇ ಕಷ್ಟಪಟ್ರು ತನ್ನ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಒಂದೇ ಒಂದು ಉದ್ದೇಶ ಇರುತ್ತೆ. ಕ್ಯಾಚ್ ಅಪ್.